ನಮಸ್ಕಾರ, ಶುಭೋದಯ. ಇವತ್ತು ಒಂದು ಭಾವನಾತ್ಮಕವಾದಂತಹ ವಿಚಾರವನ್ನು ರವಿಯ ಉದಯಕ್ಕೆ ಹೋಲಿಸಿ ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹನಿಗಳಿಗೆ ಲೆಕ್ಕವಿದೆ ಕಣ್ಣೀರ ಹನಿಗೆ, ವಿದ್ಯುತ್ ಶಕ್ತಿಗೆ ಲೆಕ್ಕವಿದೆ ಬಾನಮಿಂಚಿಗೆ, ನಗೆಗಳಿಗೆ ಲೆಕ್ಕವಿದೆ ಮನದ ಸಂತೋಷಕ್ಕೆ, ಬೆಳಕಿಗೂ ಲೆಕ್ಕವಿದೆ ಉರಿವ ಸೂರ್ಯನಿಗೆ, ಲೆಕ್ಕದೊಳು ಸುಖವಿಲ್ಲ ಕಾಯಕದೊಳಗಿದೆ ಎಲ್ಲ ಸುಖ ಎನ್ನುತಿಹನು ನಿತ್ಯ ಸಖ ರವಿ ಏಳಿರೇಳಿ. ಇಲ್ಲಿ ಒಂದು ವಿಚಾರವನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ, ಅಥವಾ ಒಂದು ಲೆಕ್ಕ ತರ್ಕ. ಹನಿಗಳಿಗೆ ಲೆಕ್ಕವಿದೆ, ಹನಿಗಳಿಗೆ ಲೆಕ್ಕವಿದೆ. ಇಷ್ಟು ಇಂಚು ಮಳೆ ಆಯಿತು, ಅಥವಾ ಇಷ್ಟು ಲೀಟ್ರ್ ನೀರು ತುಂಬಿಕೊಂಡಿದ್ದೀವಿ. ನೀರಿನ ಹನಿಗಳನ್ನು ಲೆಕ್ಕ ಮಾಡ್ತೀವಿ. ಕಣ್ಣೀರ ಹನಿಗೆ ಲೆಕ್ಕ ಇದೆಯಾ? ಯಾವುದು ತುಂಬ ಬೆಲೆ ಬಾಳುತ್ತೋ ಅದು ಲೆಕ್ಕಕ್ಕೆ ಸಿಕ್ಕಲ್ಲ ಅನ್ನೋದು ಎರಡು ಸಲ, ಎರಡು ಥರ. ಒಂದು ಅಳತೆ ಮಾಡೋಕ್ಕಾಗಲ್ಲ, ಇನ್ನೊಂದು ನಾವು ಅದನ್ನು ಗಣಿಸುವುದೇ ಇಲ್ಲ. ಪ್ರೀತಿ, ವಿಶ್ವಾಸ, ಸ್ನೇಹ ಇವುಗಳ ಲೆಕ್ಕ ಸಿಗೋದೇ ಇಲ್ಲ. ಯಾರಿಗೆ ಅರ್ಥ ಆಗಿದೆಯೋ, ಯಾರಿಗೆ ನಷ್ಟ ಆಗಿದೆಯೋ ಅವ್ರಿಗೆ ಮಾತ್ರ ಲೆಕ್ಕ ಸಿಗತ್ತೆ. ಇರಲಿ. ಸೊ ಹನಿಗಳಿಗೆ ಲೆಕ್ಕವಿದೆ, ಕಣ್ಣೀರ ಹನಿಗೆ ಪ್ರಶ್ನೆ. ವಿದ್ಯುತ್ ಶಕ್ತಿಗೆ ಲೆಕ್ಕವಿದೆ, ಯಾಕೆಂದರೆ ತಿಂಗಳ ಬಿಲ್ ಕಟ್ತೀವಿ ನಾವು. ಇಷ್ಟು ಯೂನಿಟ್ ಕರೆಂಟ್ ಯೂಸ್ ಮಾಡಿದ್ದೀರಾ, ಇಷ್ಟು ಯೂನಿಟ್ ಪವರ್ ಕನ್ಸಂಪ್ಷನ್ ಆಗಿದೆ ಅಲ್ವಾ? ಆದರೆ ಬಾನಮಿಂಚೇನು, ಅದು ಕೂಡ ವಿದ್ಯುತ್ ಶಕ್ತಿ ಒಂದು ಅದು ಹರಿವು. ಅದಕ್ಕೆ ಯಾರಾದರೂ ಲೆಕ್ಕ ಇಡ್ತಾರ? ವರ್ಷದಲ್ಲಿ ಎಷ್ಟು ಮಿಂಚು ಹೊಡೆಯುತ್ತೆ, ಎಷ್ಟು ಆಕಾಶವನ್ನು ಬೆಳಗತ್ತದು, ಅದಕ್ಕೆ ಯಾರು ಬಿಲ್ ಕೊಡಲ್ವಲ್ಲ. ವಿದ್ಯುತ್ ಶಕ್ತಿಗೆ ಲೆಕ್ಕವಿದೆ, ಬಾನಮಿಂಚಿಗೆ ಪ್ರಶ್ನೆ. ನಗೆಗಳಿಗೆ ಲೆಕ್ಕವಿದೆ, ಎಷ್ಟು ನಗ್ತಾ ಇದ್ದೀನಿ, ಎಷ್ಟು ನಕ್ಕಿದ್ದೀವಿ ಬದುಕಿನಲ್ಲಿ, ನಾನು ಅವಾಗ ನಕ್ಕಿದೆ ಇವಾಗ ನಕ್ಕಿದೆ, ಲೆಕ್ಕ ಇಡ್ತೀವಿ. ಆದರೆ ಮನದ ಸಂತೋಷಕ್ಕೆ, ನಗು ಸಂತೋಷದ ವ್ಯಕ್ತರೂಪ, ಮೂಲ ಇರೋದು ಸಂತೋಷ. ಅದನ್ನು ಯಾರು ಲೆಕ್ಕ ಇಡ್ತಾರೆ? ಬೆಳಕಿಗೂ ಲೆಕ್ಕವಿದೆ, ಬೆಳಕನ್ನು ನಾವು ಲೆಕ್ಕ ಮಾಡ್ತೀವಿ. ಇಷ್ಟು ಇಲ್ಯುಮಿನೇಷನ್ ಇದೆ, ಹಾಗಿದೆ ಹೀಗಿದೆ, ಅದಕ್ಕೊಂದು ಇದಿದೆ, ಲೂಮಿನಿ ಇದೆಯಲ್ಲ. ಆದರೆ ಉರಿಯುವ ಸೂರ್ಯನ ನಾವೇನಾದರೂ ಲೆಕ್ಕ ಹಾಕ್ತೀವಿ ಅಂದರೆ ಅವನು ಇಷ್ಟು ಬೆಳಕು ಅಂದರೆ ಮನುಷ್ಯ ಮಿತಿಯನ್ನು ದಾಟಿದ, ಮನುಷ್ಯ ಪ್ರಜ್ಞೆಯನ್ನು ದಾಟಿದ, ಅಂತರಂಗಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಈ ಜಗತ್ತಿನಲ್ಲಿ ಲೆಕ್ಕಕ್ಕೆ ಸಿಕ್ಕುವುದಿಲ್ಲ ಅಂತ. ಕಾಯಕದೊಳಗಿದೆ ಎಲ್ಲ ಸುಖ ಎನ್ನುತಿಹನು ನಿತ್ಯ ಸಖ ರವಿ. ಅಪ್ಪ, ಈ ಲೆಕ್ಕಾಚಾರದಲ್ಲೆಲ್ಲ ತಲೆ ಕೆಡಿಸ್ಕೋಬೇಡಿ. ಕಾಯಕದೊಳಿದೆ ನಿತ್ಯ ಸುಖ. ಕೆಲಸ ಮಾಡೋದ್ರಲ್ಲಿ ನಿಜವಾದ ಸುಖ ಇದೆ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ಕೊಂಡು ಹೊಟ್ಟೋದ್ರೆ ಅದೇ ದೊಡ್ಡದು. ಎಲ್ಲ ಸುಖ ಈ ಕಾಯಕದೊಳಗಿದೆ ಎನ್ನುತಿಹನು ನಿತ್ಯ ಸಖ ರವಿ. ನಿತ್ಯ ಸಖ ಅಂದರೆ ನಿತ್ಯ ನಮ್ಮ ಸ್ನೇಹಿತನಾಗಿ ಉದಯಿಸುವವನು. ಅವನು ಹೇಳೋ ಫಾರ್ಮುಲಾ ಏನು? ನಮ್ಮ ಕೆಲಸದ ಶ್ರದ್ಧೆಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಸುಖ ಇದೆ, ಬೇರೆದೆಲ್ಲ ಲೆಕ್ಕ ಹಾಕಕ್ಕೆ ಹೋಗಬೇಡಿ. ಎನ್ನುತಿಹನು ನಿತ್ಯ ಸಖ ರವಿ ಏಳಿರೇಳಿ. ಈ ಒಂದು ಆಲೋಚನೆಯನ್ನು ತಲೆಯಲ್ಲಿಟ್ಕೊಂಡು ಇವತ್ತು ಹೇಳೋಣ, ನಮ್ಮ ಕೆಲಸವನ್ನು ಮುಗಿಸೋಣ ಅನ್ನೋದು ಈ ಪದ್ಯದ ಆಶಯ. ನಮಸ್ಕಾರ.